ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಳ್ಳು ಬೆಲ್ಲ ಎಲ್ಲ ತಿಂದು ಖುಷಿಯಾಗಿರಬೇಕು. ಜೀವನ ತುಂಬ ಕಹಿ ಘಟನೆಗಳನ್ನು ಕೊಡ್ತಾ ಇರುತ್ತೆ. ಅದನ್ನೆಲ್ಲ ಮರೆತು ನಾವು ಜೀವನವನ್ನು ಸುಂದರವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯಾಕೆ ಹೇಳಿದರೆ ಲೈಫೇ ಅಷ್ಟೇ, ತುಂಬ ನೋವು ಕೊಡ್ತಾ ಇರ್ತದೆ. ಆ ನೋವನ್ನೆಲ್ಲ ಮರೆತು ಆ ಜೀವನವನ್ನು ಹೇಗೆ ಸುಂದರವಾಗಿಡಬೇಕು ಅಂತ ನಮಗೆ ಜೀವನ ಪಾಠ ಕಲಿಸ್ತಾ ಹೋಗ್ತದೆ. ಬಟ್ ಏನಂತ ಹೇಳಿದರೆ ಕೆಲವು ನೆನಪುಗಳು ಹಾಗೆಯೇ ಮೈಂಡಲ್ಲಿ ಉಳಿದುಕೊಂಡಿರ್ತದೆ. ಬಟ್ ಅದನ್ನೆಲ್ಲ ನಾವು ಹೇಗೆ ಫೇಸ್ ಮಾಡ್ತೀವೋ ಅದೊಂದು ಆ ಧೈರ್ಯವನ್ನು ನಮಗೆ ದೇವರೇ ತಂದು ಕೊಡ್ತಾನೆ. ಸೊ ಆ ಧೈರ್ಯವನ್ನು ಇಟ್ಕೊಂಡು ಆ ಜೀವನವನ್ನು ಫೇಸ್ ಮಾಡಲಿಕ್ಕೆ ನೋಡಬೇಕು. ಈಗ ಸಿಹಿ ಘಟನೆಗಳನ್ನು ನಾವು ನೆನಪಿಸ್ತಿರ್ಬೇಕಾದ್ರೆ ನಮಗೇನಾಗುತ್ತೆ ಹೇಳಿದರೆ ನಾವು ಖುಷಿಯಾಗಿಯೇ ಇರ್ತೇವೆ. ಅದೇ ಕಹಿ ಘಟನೆಗಳನ್ನು ಮರುಕಳಿಸಿದಾಗ ನಮಗೆ ಮತ್ತೆ ಜೀವನದಲ್ಲಿ ಬೇಸರ ಮೂಡ್ತಾ ಇರ್ತದೆ. ಸೊ ಬೇಸರ ಮೂಡಿದಾಗ ಏನಾಗ್ತದೆ, ನಮ್ಮ ಹೆಲ್ತ್ ಅಪ್ಸೆಟ್ ಆಗ್ತದೆ. ಸೊ ಹೆಲ್ತ್ ಅಪ್ಸೆಟ್ ಆದ ಕೂಡಲೇ ಎಲ್ಲ ಇಡೀ ನಮ್ಮ ದಿನವೇ ಹಾಳಾಗಿ ಹೋಗ್ತದೆ. ಒಂದು ದಿನ ಫುಲ್ಲು ನಮ್ಮದು ಇದರಿಂದ ಮೈಂಡ್ ಅಪ್ಸೆಟ್ ಆಗಿ ದಿನವೇ ಹಾಳಾಗುತ್ತೆ. ಸೊ ಆದ್ದರಿಂದ ಆದಷ್ಟು ನಮ್ಮನ್ನು ನಾವು ಮನಸ್ಸು ಗಟ್ಟಿಯಾಗಿ ಇಟ್ಕೊಂಡು ಜೀವನವನ್ನು ಫೇಸ್ ಮಾಡ್ತಾ ಇರಬೇಕು. ಸೊ ಈ ಮಕರ ಸಂಕ್ರಾಂತಿ ಉದ್ದೇಶ ಒಂದೇ, ಪ್ರತಿಯೊಬ್ಬರು ಕಹಿ ಮತ್ತು ಸಿಹಿ ಘಟನೆಗಳನ್ನು ಎರಡನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಜೀವನದುದ್ದಕ್ಕೂ ಎರಡನ್ನೂ ದೇವರು ಎದುರಿಸುವ ಶಕ್ತಿಯನ್ನು ಕೊಡಬೇಕು. ಮತ್ತು ಪ್ರತಿಯೊಬ್ಬರು ಜೀವನದಲ್ಲಿ ಬಯಸಿದಷ್ಟೇ ಕಹಿ ಘಟನೆಗಳು ಬೇಡ ಅಂತ. ಆದರೂ ಅದು ಸಾಧ್ಯ ಇಲ್ಲದನ್ನು ಅಸಾಧ್ಯ ಮಾಡಿಕೊಂಡು ನಾವು ಜೀವನ ಮುಂದುವರಿಸ್ತಾನೆ ಹೋಗಬೇಕು. ಸೊ ನಾನು ಪ್ರತಿಯೊಬ್ಬರಿಗೂ ಇಲ್ಲಿ ವಿಶ್ ಮಾಡ್ತಾ ಇದ್ದೇನೆ. ವಿಶ್ ಯು ಆಲ್ ವೆರಿ ಹ್ಯಾಪಿ ಮಕರ ಸಂಕ್ರಾಂತಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.